ಒಂದೇ ಅಲ್ರಿ ಬಾಯಿ ಬಿದ್ದಿದ್ದು, ಸುಟ್ಕೊಂಡಿದ್ದು, ಆಕ್ಸಿಡೆಂಟ್ ಆಗಿದ್ದು, ಉರ್ಲಾಕೊಂಡಿದ್ದು, ಇಂಥದ್ದೇನ ಹೆಣ ಸುಟ್ಟಿಲ್ಲ ಅಂತಿಲ್ಲ. ಸತ್ತ ಮನುಷ್ಯನ ದೇಹವನ್ನು ಸುಡುವಂತ ಜಾಗದೊಳಗಿದ್ದೀನಿ. ಎಲ್ಲತ್ತಂದ್ರ ಸ್ಮಶಾನ ಒಳಗ. ನಾನು ಹಿಂದ್ಗಡೆ ನೋಡ್ತಾ ಇದ್ರಲ್ಲ, ಇದು ಏನತ್ತಂದ್ರ ಸತ್ತ ಮನುಷ್ಯರ ದೇಹವನ್ನು ಸುಟ್ಟು ಹಾಕುವಂತ ಜಾಗ. ಈ ಒಂದು ಸ್ಮಶಾನದ ಇತಿಹಾಸ ಅದ. ಗೆಜ್ಜಿ ಸಪ್ಲ ಬರ್ತಾವತ್ತಲ್ರಿ, ಅದೇನು ಗಿಡಗಳಿಗೆ ನೀರು ಬಿಡುದು, ಕಸ ಹುಡುಗುದು, ಹೆಣ ಸುಡುದು, ಈಗ ಕಟ್ಟಿಗೆ ಹಾಕ್ತಿವಿ. ಈಗ ನನಗೆ ಫೋನ್ ಹಚ್ಚಿ ಹೇಳ್ತಾರ, ಸಂಜೆ ಹಿಂಗೊಂದು ತೀರ್ಕೊಂಡೈತಿ, ಅದು ವ್ಯವಸ್ಥೆ ಮಾಡಪ್ಪ ಅಂತ ಹೇಳ್ತಾರ. ನನ್ನ ಹಿಂದ್ಗಡೆ ನೋಡ್ತಾ ಇದ್ದಾರಲ್ಲ, ಇದು ಡೋಣಿ ನದಿ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ತಾಳಿಕೋಟೆ ಎಂಟ್ರೆನ್ಸ್ ಕಡೆ ಹೋಗ್ತಾ ಇದ್ದೀನಿ. ಹೋಗುವಾಗ ನನಗೊಂದು ಪ್ಲೇಸ್ ಕಾಣಿಸಕತ್ತದ, ಮುಕ್ತಿಧಾಮ ತಾಳಿಕೋಟೆ. ಈ ಒಂದು ಮುಕ್ತಿಧಾಮ ಯಾವ ರೀತಿ ಆದಂತ ತೋರಿಸ್ತೀನಿ ಬರ್ರಿ. ಒಳಗೆ ಬರೋದಕ್ಕ ನೋಡ್ರಿ, ಈ ರೀತಿ ಗಾರ್ಡನ್ ಎಲ್ಲಿ ಸಿಗಲ್ಲ ನಮಗ. ನೋಡ್ರಿ ಎಷ್ಟು ಮಸ್ತ್ ಮೇಂಟೈನ್ ಮಾಡಿದಾರೆ ನೋಡ್ರಿ. ದ್ರೋಣಾ ನದಿ ಮುಕ್ತಿಧಾಮ ಸಮಿತಿ ತಾಳಿಕೋಟೆ, ತಂಬಾಕು ಮುಕ್ತ ವಲಯ, ಸ್ವಚ್ಛತೆ ಕಾಪಾಡಿ, ದಯವಿಟ್ಟು ಇಲ್ಲಿ ಯಾರು ಉಗ್ಲಬೇಡಿ ಅಂತ ಬರ್ದಿದ್ದಾರ. ನಾ ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ನೀವು ಯಾರು ಬಿಲೀವ್ ಮಾಡಲ್ಲ. ನೀವು ಯಾವ ಪ್ಲೇಸ್ನಾಗ ಇದ್ದೀವಿ ಬೈ, ಯಾವ ಗಾರ್ಡನ್ ತೋರಿಸೋಗೈತಿ ನೀವು ಎಲ್ಲರೂ ಅಲ್ಲಗತ್ತಿರ್ತೀರಿ. ಆದರೆ ಇದು ಗಾರ್ಡನ್ ಅಲ್ಲ, ಏನದಂತ ನಾನು ನಿಮ್ಗೆ ತೋರಿಸ್ತೀನಿ, ವೇಟ್ ಮಾಡಿರಿ. ಸತ್ಯ ಹರಿಶ್ಚಂದ್ರನ ಬಗ್ಗೆ ನಿಮ್ಗೆ ಎಲ್ಲರೂ ಗೊತ್ತಿರ್ಬೋದು. ಅವರ ಒಂದು ಪ್ರತಿಮೆಯನ್ನು ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇವರೇ ನೋಡ್ರಿ, ಅವರು ಸತ್ಯ ಹರಿಶ್ಚಂದ್ರರು. ವಿಶ್ವಾಮಿತ್ರರ ಪರೀಕ್ಷೆಗೆ ಗುರಿಯಾದ ಹರಿಶ್ಚಂದ್ರ ಸತ್ಯಕ್ಕಾಗಿ ಸಕಲವನ್ನು ತೊರೆದು ಸ್ಮಶಾನವಾಸಿ ಆದರು. ಸ್ಮಶಾನ ಎಲ್ಲದಂತ ತೋರಿಸ್ತೀನಿ. ಇದೆಲ್ಲ ಗಾರ್ಡನ್ ಅಂತ ನೀವು ತಿಳ್ಕೊಗತ್ತೀರಿ, ಇದು ಗಾರ್ಡನ್ ಅದ. ಗಾರ್ಡನ್ ಒಳಗೆ ಮತ್ತೊಂದು ಸ್ಮಶಾನ ಅದ. ಈ ಒಂದು ಗಾರ್ಡನ್ ಒಳಗೆ ನೋಡ್ತಾ ಇರ್ಬೋದು, ಇಲ್ಲಿ ಶಿವನ ಒಂದು ಮೂರ್ತಿ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡ್ರಿ. ಚೆನ್ನಾಗಿ ಇಟ್ಟಿದಾರ. ಶಿವನ ಸನ್ನಿಧಿ ಅಂತ ಇಲ್ಲಿ ಬರ್ದಿದ್ದಾರ. ಇಲ್ಲೆಲ್ಲ ಸುತ್ತಮುತ್ತ ಏನದಾವ ಅಂತಂದ್ರೆ ಕಟ್ಟಿಗೆಗಳು ಅದಾವ. ಕಟ್ಟಿಗೆಗಳು ಯಾಕೆ ಅದಾವ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಅನ್ಕೋತೀನಿ ನಾನು. ಇದು ಏನು ನೋಡಗತ್ತಿರಲ್ಲ, ಇದು ಸ್ಮಶಾನ. ಯಾವುದೋ ಒಂದು ಕಾರಣಕ್ಕಾಗಿ ಸತ್ತಿರುವಂಥ ವ್ಯಕ್ತಿಯ ದೇಹವನ್ನು ಅಗ್ನಿಗೆ ಆಹ್ವಾನ ಕೊಡ್ತಾರ, ಅಗ್ನಿ ದೇವನಿಗೆ ಅರ್ಪಿಸ್ತಾರ. ನಾವೆಲ್ಲ ದೊಡ್ಡ ದೊಡ್ಡ ಗಾರ್ಡನ್ಗೆ ಹೋಗಿರ್ತೀವಿ, ಈ ರೀತಿ ಮೇಂಟೈನ್ ಮಾಡಿರಲ್ಲ. ನಾ ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ಸ್ಮಶಾನ ಒಳಗಿದ್ದೀನಿ, ಮುಕ್ತಿಧಾಮ ಒಳಗಿದ್ದೀನಿ. ಇದಕ್ಕೆಲ್ಲ ಏನು ಫಂಡ್ ಬರ್ತಾಯಿತ್ತು, ಏನು ಸಮಾಜದವ್ರು ಕೊಡ್ತಾರೋ? ಇದು ಎಲ್ಲ ಸಮಾಜದವ್ರು ಕೂಡಿ ಇದು ಕಾಂಪೌಂಡ್, ಇದು ಸೆಟ್ ಎಲ್ಲ ಮಾಡಿದ್ದಾರೆ. ಇದು 3 ವರ್ಷ ನೋಡಿದ್ರೆ ಇಲ್ಲಿ ಒಳಗೆಲ್ಲ ಬರೀ ಕಸ, ಕಾಂಗ್ರೆಸ್ ಸರ್ಕಾರ ಜಾಲಿ ಇದ್ದಿತ್ತು. ನನಗೆ ಯಾರು ಮಾಡಂದಿಲ್ಲ, ನಾ ಸ್ವತಃ ನನ್ನ ಮನಸ್ಸಿನಿಂದ ಬಂದು ನಾ ಇಲ್ಲಿ ಮಾಡಾಕತ್ತೀನಿ. ಇದು ನೀವು ಸ್ವತಃ ನಿಮ್ಮ ಮನಸ್ಸಿಂದ ಬಂದು ಮಾಡಕತ್ತೀರಿ? ನನಗೆ ಯಾರು ಇಲ್ಲಿ ಪಗಾರ ಎಷ್ಟು ಕೊಡ್ತೀವಿ, ಇಲ್ಲಿ ಕೆಲಸ ಮಾಡ್ತೇವೆ ಅಂತ ಯಾರು ಕೇಳಿಲ್ಲ. ಯಾರು ಕೇಳಿಲ್ಲ. ಓಕೆ, ನೀವಾಗೆ ಬಂದು ಮಾಡಕತ್ತೀರಿ? ಆಗಲೇ ಸ್ವಂತ ನಾನೇ ಬಂದು ಮಾಡಕತ್ತೀನಿ. ನಾ ಮಾಡಕತ್ತಿಂದ ಕೆಲವೊಂದು ದಿವಸದ ಮ್ಯಾಗ ಅವ್ರಿಗೆ ಗೊತ್ತಾಯ್ತು ಸ್ಮಶಾನದಾಗ ಕೆಲಸ ಮಾಡ್ತಾರಂತೇಳಿ. ಅದಕ್ಕೆ ಅವ್ರಿಗೆಲ್ಲ ಸಮಾಜದವ್ರು ಕೂಡಿ ಪ್ರೋತ್ಸಾಹ ಧನ ಅಂತ ಕೊಡ್ತಾರ. ಅವ್ರು ಎಷ್ಟು ಕೊಡ್ತಾರ ಅಷ್ಟು ತಗೋತಿ. ಎಷ್ಟು ಕೊಡ್ತಾರ ತಗೋತೀರಿ? ನಿಮ್ಮ ಹೆಸರು ರೀ? ನನ್ನ ಹೆಸರು ಸಂಜೀವ್ ರೀ. ಸಂಜೀವ. ಓಕೆ, ನಿಮ್ಗೆ ಅಂಜಿಕೆ ಬರಲ್ರಿ ರಾತ್ರಿ? ಇಲ್ರಿ ಸ್ವಲ್ಪ. ಯಾಕಂದ್ರೆ ನಾನು 30 ವರ್ಷ ಅದೀನಿ ರೀ ಈ ಫೀಲ್ಡ್ನಾಗ. ಈಗ ನನ್ನ ಕೈ ಮ್ಯಾಗ ಏನೋ ಒಂದು 1500 ಹೆಣ ಸುಟ್ಟಿಲ್ಲ. 1500? ಓ ಮೈ ಗಾಡ್, 1500 ಹೆಣ ಸುಟ್ಟಿದ್ರಿ? ಇದು ಇಲ್ಲೇ ಸುಟ್ಟಿದ್ರು ಮತ್ತೆ ಬೇರೆ ಬೇರೆ ಕಡೆಗೂ? ನಾ ತಾಳಿಕೋಟೆ ಒಳಗೆ ಮೊದಲು ಸಮಾಜಕ್ಕೆ ಅಷ್ಟೇ ಸೀಮಿತ ಇದ್ದಾರ. ಈಗ ಸಾರ್ವಜನಿಕ ಈಗ ಯಾರೇ ಅಂತಂದ್ರು ಎಲ್ಲರ ಹೆಣ ನಾ ಸುಡ್ತೀನಿ. ಇಲ್ಲಿ ಜನಿವಾರ ಸಮಾಜದವ್ರು ಎಲ್ಲರೂ ಬರ್ತಾರೆ. ಇಲ್ಲಿ ಒಟ್ಟು 13 ಜಾತಿ ಜನ ಬರ್ತಾರೆ, ಸಮಾಜ ಬರ್ತಾವೆ ಇಲ್ಲಿ. ಆದ್ರೆ ಇಲ್ಲಿ 13 ಜಾತಿ ಜನ ಬರ್ತಾರೆ ಸುಡಾಕ. 13 ಜಾತಿಯ ಜನ ಬರ್ತಾರ? ಓಕೆ, ಬರ್ರಿ ಸರ್. ತಾಳಿಕೋಟೆ ಒಳಗೆ ಯಾರು ಯಾರೇ ಸುಡುದಿದ್ರು ಇಲ್ಲಿಗೆ ಮತ್ತೆ ಎಲ್ಲಿ ಹೋಗಲ್ಲ. ಯಾರೇ ಇದು ಆದ್ರೂ ಮುಚ್ಚೋದಿಲ್ಲ, ಬರೀ ಸುಡುದು ಅಷ್ಟೇ. ಓಕೆ, ನನಗೊಂದು ಹೇಳ್ರಿ, ನಿಮಗೆ ಈ ಒಂದು ಸ್ಮಶಾನ ಬಂದು ಕ್ಲೀನ್ ಮಾಡ್ಬೇಕು, ಈ ಒಂದು ಸ್ಮಶಾನ ಬಂದು ಸ್ವಚ್ಛತೆ ಮಾಡ್ಬೇಕಂತ ನಿಮಗೆ ಯಾಕೆ ಅನಿಸ್ತ್ರಿ? ನಾನು ಶ್ರಮಜೀವಿ ರೀ. ಶ್ರಮಜೀವಿ. ನಾನು ರೊಕ್ಕದಕ್ಕಿಂತ ನನ್ನ ಹೆಸರು ಎಲ್ಲಾರ ಬಾಯಿ ಒಳಗೆ ಇರ್ಬೇಕು. ನಾನು ಓಕೆ, 25 ವರ್ಷ ಹಮಾಲಿ ಮಾಡಿದ್ರು ನನಗೆ ಸಂಜೀವ್ ಬಾಯಿಲಿ ಅಂತ ಕರಿಯಂಗೆ ಹಮಾಲಿ ಮಾಡಿಲ್ಲ. ನಾನು ಯಾರು ಒಬ್ಬರ ಜೋಡಿ ಜಗಳ ಮಾಡಿಲ್ಲ. ಅವರು ಏನು ಹಮಾಲಿ ಹೆಚ್ಚು ಕೊಟ್ಟರು ತೊಗೊಂಡಿನಿ, ಕಮ್ಮಿ ಕೊಟ್ಟರು ತೊಗೊಂಡಿನಿ. ಇವಾಗ ನೀವು ಎಲ್ಲಿ ಇರ್ತೀರಿ? ಇವಾಗ ನಾ ಮನೆ ಐತಿ, ನಂದು ಮನೆ ಐತಿ, ನಂದು ಫ್ಯಾಮಿಲಿ ಐತಿ. ನಾನು ಇಲ್ಲಿ ಅಂತೂ ಏನು ಟೈಮಿಂಗ್ ಇಲ್ಲ. ಯಾವಾಗ ಯಾರು ಬಂದು ಹಿಂಗೆ ತೀರ್ಕೊಂಡೈತಿ, ಸಂಜು ಒಂದು ಸತ್ತೈತಿಪ್ಪ ಅಂತಂದ್ರೆ ಬಂದು ಅದೆಲ್ಲ ಅಷ್ಟು ಕೆಲಸ ಮಾಡ್ತೀನಿ. ಅಷ್ಟು ಕೆಲಸ ಮಾಡ್ತೀನಿ. ರಾತ್ರಿ 12 ಗಂಟೆ ಆದರೂ ಮಾಡಿ ಮುಗಿಸಿ ಹೋಗ್ತೀನಿ, 1 ಗಂಟೆ ಆದರೂ ಮಾಡಿ ಮುಗಿಸಿ ಹೋಗ್ತೀರಿ. ಇಲ್ಲಿ ಏನ್ರಿ? ಇಲ್ಲಿ ಇದು ನನಗೆ ಇರಾಕ್ ರೂಮ್ ಮಾಡ್ಯಾರ ಅಷ್ಟು. ಈಗ ಇರೋ ಸಲುವಾಗಿ ಮಳಿ ಪಳಿ ಬಂತು ಮಾಡ್ತು ನೋಡ್ಬೋದ್ರಿ. ಬರ್ರಿ ಬರ್ರಿ. ಒಳಗಡೆ ಬಂದ್ರೆ ಈ ರೀತಿ ಅದ. ಇಲ್ಲೇನೈತಂದ್ರ ಪಕ್ಕದಲ್ಲಿ ಏನ್ ಮಾಡ್ತಾರಂದ್ರ ಹೆಣವನ್ನು ಅಗ್ನಿ ಒಳಗೆ ಆಹ್ವಾನ ಕೊಡ್ತಿರ್ತಾರ, ಅಗ್ನಿ ದೇವನಿಗೆ ಅರ್ಪಿಸಕತ್ತಿರ್ತಾರ. ಇಲ್ಲಿ ನೋಡ್ತಾ ಇದ್ರಲ್ಲ, ಇವ್ರು ಇಲ್ಲೇ ಮಲ್ಕೋತಾರಂತ. ನೀವು ರಾತ್ರಿ ಒಳಗೂ ಇಲ್ಲೇ ಇರ್ತಿರೋ? ಕೆಲವೊಂದು ಟೈಮಿಗೆ ಕೆಲವೊಂದು ಟೈಮ್ ಇರ್ತೀನಿ, ಕೆಲವೊಂದು ಟೈಮ್ದಾಗ ಇರ್ತಾರೆ. ಯಾವ ರಾತ್ರಿ 10 ಗಂಟೆ 12 ಗಂಟೆ ಗಣ ಬರೋದು ಅಂದ್ರೆ ಇದು ಡೋಣಿ ನದಿ ಅದ. ಇಲ್ಲಿ ಹಾವುಗಳು ದೊಡ್ಡ ಅದಾವ. ಹಿಂಗಾಗಿ ನಾನು ಭಾಳ ಆದ್ರೆ ರಾತ್ರಿ ಮಾತ್ರ ಯಾವ ಟೈಮ್ಗೂ ಬಂದು ಮುಗಿಸಿ ಹೋಗ್ತೀನಿ. ಯಾವ ಟೈಮಿಗೂ ಬಂದು ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ರಾತ್ರಿ 8 ಗಂಟೆ ತನಕ ಇಲ್ಲೇ ಇರ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ರಾತ್ರಿ 8 ಗಂಟೆ ತನಕ ಶವ ಬರ್ಲಿ ಬಿಡ್ಲಿ, ನನ್ನ ಕೆಲಸ ಅಂತೂ ನಾ ಮಾಡ್ಬೇಕು. ಈ ಗಿಡ ಇದೆಲ್ಲ ಕ್ಲೀನ್ ನೀವೇ ಮಾಡ್ತೀರಿ?
ಎಲ್ಲ ಗಿಡ ಕಟಿಂಗ್, ಗಿಡಗಳಿಗೆ ನೀರು ಬಿಡುದು, ಕಸ ಹುಡುಗುದು, ಹೆಣ ಸುಡುದು. ಇವೆಲ್ಲ ನೀವು ಸ್ಟಾರ್ಟಿಂಗ್ ಎಲ್ಲಿಂದ ತಂದು ಹಚ್ಚಿರಿ ಇವೆಲ್ಲ ರೀ? ಇವು ಇದು ಭಾರಿ ಅದ್ರಿ, ಹೇಳಿದ್ರ ಒಂದು ಸಿನಿಮಾ ಆಗ್ತದೆ. ಹೇಳ್ರಿ. ನಾನು ಈ ಸ್ಮಶಾನಕ್ಕೆ ಕೆಲ್ಸಕ್ಕೆ ಬರೋಕ್ಕಿಂತ ಮೊದಲು ಹಾಂ ರೀ, ಇದು ಒಂದು ಗಿಡ, ಹಾಂ ರೀ, ಇದು ಒಂದು ಗಿಡ, ಹಾಂ ರೀ, ಇದು ಒಂದು ಗಿಡ, 2 ಗಿಡ ಶಿವನ ಅಕ್ಕಪಕ್ಕ ಹಚ್ಚಿದ್ರು ಅವ್ರು. ಎಲ್ಲಿ? ಅಲ್ಲಿ ಆ ಶಿವನ ಬಾಜು. ಅವೇ ಕಟ್ ಮಾಡಿ ಈ ರೀತಿ ಹಸಿರು ಮಾಡಿ. ಓ, ಅಂದ್ರೆ ನೀವು ಅವು ಒಂದು ಕಟ್ ಮಾಡಿ ಬಾಜು ಹಚ್ಕೋತೇನೆ ಅವು ಮಾಡಿ. ಯಾರು ಒಂದು ಅಗಿ ರೊಕ್ಕ ಕೊಟ್ಟು ತಂದಿಲ್ಲ. ಓಕೆ, ಟೋಟಲ್ 5 ವರ್ಷ ಆಯ್ತು ಮಾಡಕತ್ತ. ಓಕೆ, ಲೈಫ್ ಟೈಮ್ದೊಳಗೆ ಫಸ್ಟ್ ಟೈಮ್ ಈ ರೀತಿ ಎಂಟ್ರಿ ಆಗ್ಲಕತ್ತೀನಿ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳ್ರಿ. ಅಂದ್ರೆ ಇವು ಒಳಿ ಒಳಗೆ ಹಾಕ್ತಿವಿ, ಇದ್ರಾಗ ಹುಳಿ ಒಳಗೆ ಕಟ್ಟಿಗೆ ಹಾಕ್ತಿವಿ. ಹಾಂ ರೀ, ಮೊದಲ ಸ್ವಲ್ಪ ಕಟ್ಟಿಗೆ ಹಾಕ್ತಿವಿ ಇದ್ರಾಗ. ಹಾಂ ರೀ, ಕಟ್ಟಿಗೆ ಹಾಕಿ ಅವರು ಎಲ್ಲ ನನಗೆ ಫೋನ್ ಹಚ್ಚಿ ಹೇಳಿರ್ತಾರೆ, ಸಂಜು ಹಿಂಗೆ ಒಂದು ತೀರ್ಕೊಂಡೈತಿ, ಅದು ವ್ಯವಸ್ಥೆ ಮಾಡಪ್ಪ ಅಂತ ಹೇಳ್ತಾರೆ. ಅವ್ರು ಬರೀ ಫೋನ್ ಹಚ್ಚಿ ಹೇಳ್ತಾರೆ. ನಾನೆಲ್ಲ ಕಟ್ಟಿಗೆ ಹಾಕಿ ರೆಡಿ ಮಾಡಿ ಇಟ್ಟಿರ್ತೀವಿ. ಹಿಂದಾಗಡೆ ಅವ್ರು ಶವ ತಗೊಂಡ್ಬರ್ತಾರಲ್ಲ, ಅವು ವಿಧಿವಿಧಾನಗಳೆಲ್ಲ ಮುಗಿಸಿ ಆ ಕಟ್ಟಿಗೆ ಮ್ಯಾಗ ಶವ ಹಾಕಿ ಅವು ಮ್ಯಾಗ ಒಂದಿಷ್ಟು ಕಟ್ಟಿಗೆ ಹಾಕಿ ಹಚ್ಚಿ ಹೋಗ್ಬಿಡ್ತಾರೆ. ಒಂದೇ ದಿವಸ 3 ಆದವಪ್ಪ ಅಂದ್ರೆ ಅದು ಒಂದು ಇದು ಹೊಸ ಮಾಡಲ್ ಐತಿ. ಅವು 2 ಓಲ್ಡ್ ಮಾಡಲ್ ಅದಾವ. ಅವು ಹೆಂಗ್ರಿ? ಅದ್ರದ್ದೇನ್ರಿ ಪದ್ಧತಿ? ಏನಿಲ್ಲ, ಇದ್ರಾಗೂ ಕಟ್ಟಿಗೆ ಹಾಕುದು, ತೆಳಗ ಕಟ್ಟಿಗೆ ಹಾಕುದು, ಕೆಳಗೆ ಕಟ್ಟಿಗೆ ಹಾಕೋದು. ಇಲ್ಲೇ ಇಲ್ಲಿ ಇದ್ರೊಳಗೆ ಅರ್ಧ ಕಟ್ಟಿಗೆ ಹಾಕುದು, ಮ್ಯಾಗ ಬಾಡಿ ಹಾಕಿ ಮತ್ತೆ ಬಾಡಿ ಮ್ಯಾಗ ಕಟ್ಟಿಗೆ ಹಾಕಿ ಹಚ್ಚಿಬಿಡು. ನಿಜ ಹೇಳ್ರಿ, ನಿಮ್ಗೆ ಒಟ್ಟ ಅಂಜಿಕೆ ಬರಲ್ಲ? ಇಲ್ಲ ಒಟ್ಟ ಹಿಂಗೆ ಅಂಜಿಕೆ ಐತಪ್ಪ, ಹಿಂಗೆ ರಾತ್ರಿ ಕನಸೊಳಗಾಯ್ತು, ಹಿಂಗೆ ಏನಪ್ಪಾ ಅಂದವ್ರು ಯಾರಾದ್ರೂ ಬಂದು ಕಾಡಿದ್ದೇ ಆಗ್ಲಿ ಒಂಥರ ಭಯ ಆಗಿದ್ದು ನಿಮ್ ಲೈಫ್ ಟೈಮ್ ಒಟ್ಟ ಭಯನೇ ಆಗಿಲ್ರಿ? ಲೈಫ್ನೊಳಗಲ್ರಿ, ನನ್ನ ಮನೆಯೊಳಗೆ ಯಾರಿಗೂ ಇಲ್ಲ ಅದು. ನಾನು ಮನೆಯೊಳಗೆ ಸಂಸ್ಕಾರನೇ ಹಂಗೆ ಕೊಟ್ಬಿಟ್ಟು. ನಾವು ಮೂಢನಂಬಿಕೆ ಇರೋದು ಒಟ್ಟೆ ನಾವು ನಂಬುದಿಲ್ಲ. ನಾನಿದು ದೆವ್ವ ಭೂತ ಪಿಸಾಚಿ ಏನು ನಂಬುದಿಲ್ಲ. ಮಕ್ಕಳಿಗೆ ಏನ್ ಮಾಡಿದ್ರಿ ನಿಮ್ಮ ಮಕ್ಕಳಿಗೆ? ಅಂದ್ರ ಈ ಮೂಢನಂಬಿಕೆ ಬಗ್ಗೆ ಅವ್ರಿಗೆ ಭಯ ಹುಟ್ಸಂಗಿಲ್ಲ, ಏನೂ ಇಲ್ಲ. ಒಂದ್ ದಿವ್ಸ ಬಾ ಅಂದ ಬಂದೀವಿ, ಹೋಗಂದ ಬಂದೀವಿ, ಒಂದ್ ದಿವ್ಸ ಬಾ ಅಂತಾನು ಹೋಗ್ತೀವಿ. ಇಷ್ಟೇ ಜೀವನ. ಓಕೆ. ನಿಮ್ಗ ನಿಮ್ಮ ಒಂದು ಲೈಫ್ ಇಷ್ಟು ಇದ್ರಾಗ 5 ವರ್ಷದೊಳಗ ಇಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಏನ್ರಿ ನಿಮ್ದು? ಯಾವ್ದು? ನಿಮ್ದು ಇಲ್ಲಿ ಇಲ್ಲಿ ನಾನು ಇಲ್ಲಿ ಕೆಲಸ ಮಾಡೋದೇ ಮನುಷ್ಯನ ನೆಮ್ಮದಿಗೋಸ್ಕರ. ಮನುಷ್ಯ ನೆಮ್ಮದಿಗೋಸ್ಕರ. ಓಕೆ, ಈಗ ನೀವು ಇಲ್ಲಿ ಬಂದಿರಿ, ಇಲ್ಲಿ ನಿಮ್ಮ ಮನಸ್ಸು ಮಾಡುವಂತ ಕೆಲಸನೇ ಬೇರೆ, ಗೇಟ್ ಹೊರಗೆ ಹೋಗಿ ಮನಸ್ಸು ಮಾಡುವಂತ ಕೆಲಸ. ಹೌದು. ಇಲ್ಲಿ ಬಂದ ಮೂಲಕ ಆಲೋಚನೆಗಳೇ ಚೇಂಜ್ ಆಗ್ಬಿಡ್ತೀವಿ. ಈಗ ನಂದು ಫ್ಯಾಮಿಲಿ ಒಳಗೆ ಸಾಕಷ್ಟು ಏನೇ ಇರ್ಲಿ, ಆ ಗೇಟ್ ತೆಗೆದು ಒಳಗೆ ಬಂದ್ಯಪ್ಪ ಅಂದ್ರೆ ನನಗೊಂದು ನೆಮ್ಮದಿ ಸಿಗ್ತೈತಿ. ಹೊಳ್ಳಿ ಗೇಟ್ ಹಾಕುದಾನ ನನ್ನ ಫ್ಯಾಮಿಲಿದು ಏನೂ ಇರಂಗಿಲ್ಲ. ನನಗೆ ಬರೀ ಇಲ್ಲಿ ಏನು ಕೆಲಸ ಮಾಡ್ಬೇಕು ಏನಿಲ್ಲ ಅದೇ ತಲೆಯಾಗಿರ್ತೈತಿ. ನಾನು ಹೊರಗೆ ಹೋಗ್ಬೇಕಂತ ಗೇಟ್ ಕೀಲಿ ಹಾಕಿದೆ ಅಂದ್ರೆ ಮತ್ತೆ ನಂದು ಫ್ಯಾಮಿಲಿದು ಚಾಲು ಆಗ್ತದೆ ಸಂಸಾರ ಚಿಂತೆ. ನಿಮ್ಮ ಸಂಸಾರ ಚಿಂತೆ ಚಾಲು. ಮೂಲ ಅನ್ನೋದ ಮನ್ಸಿಗೆ ನೆಮ್ಮದಿ. ಇದು ನೆಮ್ಮದಿ ಜಾಗ, ನೆಮ್ಮದಿ. ನಿಮ್ಮ ಓಕೆ, ಇವಾಗ ನೀವು ಗೇಟಿಂದ ಹೊರಗೆ ಹೋದಿರ್ತಾನೆ ನೆಮ್ಮದಿ ಸಿಗಲ್ಲ, ಇಲ್ಲಿ ಬಂದಿರ್ತಾನೆ ನೆಮ್ಮದಿ ಸಿಗುತ್ತ ಅಂತ ತಲಗಿರ್ತೀರಿ. ಪ್ರತಿಯೊಬ್ಬರಿಗೂ ಹಂಗೆ ಐತಿ. ಇಲ್ಲಿ ಒಳಗಿನ ವಾತಾವರಣನೇ ಬೇರೆ, ಹೊರಗಿನ ವಾತಾವರಣನೇ ಬೇರೆ. ಓಕೆ. ಯಾವ ಕಾರಣಕ್ಕೆ ಹಂಗ ಅನಿಸ್ತದಿರಿ? ಯಾಕಂದ್ರೆ ಇಲ್ಲಿದಕ್ಕ ಮತ್ತೆ ಇಲ್ಲಿರೋದಕ್ಕೆ ಮತ್ತೆ ಹೊರಗಿರೋದಕ್ಕೆ ಏನ್ ಡಿಫ್ರೆನ್ಸ್ ರೀ? ಇದಕ್ಕೆ ಮಶಾನ ವೈರಾಗ್ಯ ಅಂತಾರೆ. ಅಂದ್ರ ಈಗ ಮನುಷ್ಯಾಗ ಏನದ 2 ಜಾಗ ಮನಸ್ಸು ನಿರಂತರ ಇರ್ಬೇಕಂದ್ರೆ, ಒಂದು ದೇವ್ರ ಗುಡಿಯೊಳಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ, ತೀರ್ಥ ಪ್ರಸಾದ ತಗೋತೀವಿ, ತಗೊಂಡು ಆ ಪೆಂಟುಣಿಗೆ ಮ್ಯಾಗ ಕುಂದಿರ್ತೀವಿ. ಅವಾಗ ಮನುಷ್ಯನ ಮನಸ್ಸು ಬಹಳ ನಿರ್ಮಲ. ಹೌದು. ಓಕೆ. ಇಲ್ಲಿ ಯಾರ್ದೋ ಶವ ಸಂಸ್ಕಾರಕ್ಕೆ ಬಂದಿರ್ತೀವಿ, ಕುಂತಿರ್ತೀವಿ, ಏನಪ್ಪಾ ಸುಮ್ಮನೆ ಬಡ್ದಾಡ್ತೀವಿ, ಏನೂ ಇಲ್ಲ, ಒಂದಿನ ಹೋಗೋದೈತಿ ಸುಮ್ಮನೆ ಬಡ್ದಾಡ್ತೀವಿ ಅಂತೀವಿ. ಇಲ್ಲಿ ಒಳಗಂತೀವಿ, ಹೊರಗೆ ಗೇಟ್ ದಾಟಿ ಹೋದಿವಪ್ಪ ಅಂದ್ರೆ ಮತ್ತೆ ಬಡ್ದಾಡಕ್ಕೆ ಚಾಲು ಮಾಡಿ. ಅಂದ್ರೆ ಇದು ಮಶಾನ ವೈರಾಗ್ಯ ಅಂತ. ಇಲ್ಲಿ ಆ ಜಾಗ ಅಂತ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಳ್ಳೋದು. ಓಕೆ ಸರ್, ಒಂದು ಬಾಡಿ ಅಂದ್ರ ಇದು ಆಲಕ್ಕೆ ಪೂರ್ತಿ ಅಗ್ನಿ ಒಳಗೆ ಇದು ಆಲಕ್ಕ ಎಷ್ಟು ಟೈಮ್ ತಗೋತೈತಿ? ಒಂದು 3 ತಾಸು ಸರ್. 3 ಅವರ್ಸ್. 3 ಅವರ್ಸ್ ಒಳಗೆ ಕೆಲವೊಂದು ಟೈಮಿಗೆ ಭಾಳ ಹೆಚ್ಚಿಗೆ ತೊಂದಿದ್ದು ಅದಾವೇನ್ರಿ? ಹಂಗೆ ವೇಟ್ ಮೇಲೆ ತೋತಿರ್ತೇವೆ ನಾವು, ದಪ್ಪ ಇರ್ತಾರೆ ಅದ್ರ ಮೇಲೆ ತೋತಿರ್ತೈತಿ. ಅಷ್ಟೇ ರೀ, ಒಂದು 3 ತಾಸು 3.5 ತಾಸು. 3 ತಾಸು 3.5 ತಾಸು. ಓಕೆ. ಲೆಕ್ಕದಂತ ಇದ್ರು 3-3.5 ತಾಸನ್ಯಾಗ ಕಲಾಸ. ಇವೆಲ್ಲ ಕಟ್ಟಿಗೆ ಎಲ್ಲಿ ತೊಗೊಂಡ್ ಬರ್ತೀರಿ? ಇವು ಕಟ್ಟಿಗೆ ನಾ ಸ್ವಂತ ತೊಗೊಂಬರ್ತೀನಿ ರೀ. ಸ್ವಂತ ನೀವು ತೊಗೊಂಬರ್ತೀರಿ? ಎಲ್ಲಿಂದ? ನಾವು ತರಿಸ್ತೀನಿ ರೀ ಕಟ್ಟಿಗೆ. ಅಲ್ಲಿ ಹಾಕಿ ನೋಡ್ರಿ, ಅದೇ ಅವೆಲ್ಲ ನೋಡಿದೀನಿ. ಇಲ್ಲೆಲ್ಲ ನೋಡಿ ಸ್ನೇಹಿತರೆ, ಕಟ್ಟಿಗೆ ಇಲ್ಲೇ ಒಟ್ಟಿದಾರೆ ನೋಡ್ರಿ. ಅಂದ್ರ ಈಗ ಅವರು ತೀರ್ಕೊಂಡ್ರ ಫೋನ್ ಹಚ್ಚಿದ್ರಪ್ಪ ಅಂದ್ರೆ ಹೊರಗೆ ಟೈಮ್ ಕಟ್ಟಿಗೆ ಸಿಗಂಗಿಲ್ಲ ರೀ. ಹೌದು. ಓಕೆ. ಅಲ್ಲಿ ಅಡ್ಡದಾಗ ಹೋದ ಕೂಡಲೇ ಕಟ್ಟಿಗೆ ಇರಂಗಿಲ್ಲ. ಮೆಸ್ರಿ ಬರ್ತಾನ ತಡಿ, ಕೊಯ್ದು ಕೊಡ್ತೀವಿ ತಡಿ ಅಂತ. ಅಲ್ಲಿ ಆ ಕಟ್ಟಿಗೆ ತಗೋಬೇಕು, ಕಾಟ ಮಾಡ್ಬೇಕು, ಮತ್ತೊಂದು ಗಾಡಿ ಹುಡುಕಾಡ್ಬೇಕು, ಗಾಡಿಯಾಗ ಹಾಕೋಬೇಕು. ಅದಕ್ಕೆ ಇದು ಏನು ಸಮಸ್ಯೆನೇ ಬೇಡಪ್ಪ ಅಂತೇಳಿ ಇಲ್ಲಿ ಇಟ್ಬಿಟ್ಟಿನಿ. ಇಲ್ಲೇ ಇಟ್ಬಿಟ್ಟಿರಿ. ನಿಮ್ಮ ಪ್ರಕಾರ ಜೀವನ ಅಂದ್ರೆ ಏನ್ರಿ? ಇಷ್ಟೆಲ್ಲ ನೋಡಿದ್ ನೀವು ಹುಟ್ಟು ನೋಡಿದ್ರಿ, ಸಾವು ನೋಡಿದ್ರಿ, ಸಾವಿನ ಯಾರು ಇದು ಆಗ್ತಿರ್ತಾರಲ್ಲ ಅವ್ರ ಜೊತೆ ನೀವು ಹೊಂದಾಣಿಕೆ ಇದ್ದಂಗೆ ಇದ್ದೀರಿ ಇವಾಗ ನೀವು. ಅಂದ್ರೆ ನಿಮ್ಮ ಪ್ರಕಾರ ಜೀವನ ಅಂದ್ರೆ ಏನು?
ಜೀವನ ಅಂದ್ರೆ ಏನಂದ್ರಿ ಒಂದ್ ದಿವ್ಸ ಅದೇ ಹೇಳಿದ್ನ ನಿಮ್ಗೆ, ಒಂದ್ ದಿವ್ಸ ಹೋಗು ಅಂದ ಬಂದೀವಿ, ಒಂದ್ ದಿವ್ಸ ಬಾ ಅಂದ ಹೋತೀವಿ, ಇಷ್ಟೇ ಜೀವನ. ಇದೆಲ್ಲ ಒಟ್ಟು ಅದು ಹೊಲ ಮನಿ. ಈಗ ಹೊರಗೆ ಸೈಡ್ ತಗೋಬೇಕಾದ್ರೆ ರೊಕ್ಕ ಕೊಡ್ತೀವಿ, ಹೊರಗೆ ಸೈಡ್ ಕೊಟ್ಟು ರೊಕ್ಕ ತಗೋತೀವಿ, ಅಪಾಯಿಂಟ್ಮೆಂಟ್ ತಗೋತೀವಿ. ಇಲ್ಲಿ ಸೈಡ್ ತಗೋಬೇಕಾದ್ರೆ ನಾವು ಸಾಯಬೇಕು. ಸೈಡ್ ತಗೊಂಡ್ರು ಬರೇ 3 ತಾಸ ಬಸ್ಸಾಂದೊಳಗೆ ಸೈಡ್ ಸಿಗ್ಬೇಕಂದ್ರೆ ಸಾಯಬೇಕು, ರೊಕ್ಕ ಕೊಟ್ಟರೆ ಸಿಗಂಗಿಲ್ಲ. ಈಗೇನಂದ ಹೊರಗೆ ಸೈಡ್ ತಗೋತೀವಿ, ಶಾಪಿಂಗ್ ಕಾಂಪ್ಲೆಕ್ಸ್ ತಗೋತೀವಿ, ಎಲ್ಲಾನು ತಗೋತೀವಿ. ಏನ್ ತಗೊಂಡ್ರು ಒಂದ್ ದಿವ್ಸ ಖಾಲಿ ಕೈಲೇನೆ ಹೋಗುದು. ಇಲ್ಲೇನದ ಈಗ ನನಗೆ ಸಾಕಷ್ಟು ಅನುಭವಗಳದಾವು. ಈಗ ಯಾರೋ ಒಬ್ಬ ತೀರ್ಕೊಂಡಿರ್ತಾನೆ, ಮನೆಗೆ ಬಂದಿರ್ತಾನೆ, ಅವ್ನು ಒಳ್ಳೆ ಹೋಯ್ತಪ್ಪ ಅಂದ್ರೆ ಅವ್ನ ಬಗ್ಗೆ ಇಲ್ಲೆಲ್ಲ ಕುರ್ಚಿ ಮ್ಯಾಗ ಕುಂತವ್ರು ಬಂದವ್ರೆಲ್ಲ ಮಾತಾಡ್ತಿರ್ತಾರೆ, ಹಂಗಿದ್ದ ಹಿಂಗಿದ್ದ, ಚಲೋ ಮಾಡ್ದ, ಹಿಂಗ್ ಚಲೋ ಮಾಡ್ದ. ಈಗ ಎಷ್ಟೋ ಮಂದಿ ಕೇಳ್ತೀನಿ, ಕುಡಿತಿರ್ತಾನ, ಇಸ್ಪೇಟ್ ಆಡ್ತಿರ್ತಾನ, ಮನ್ಯಾಗ ಹೆಂಡತಿ ಹೊಡಿತಿರ್ತಾನ, ಅವ ಸತ್ತಿರ್ತಾನೆ. ಸತ್ತು ಚಲೋ ಆಯ್ತು ಸುಮ್ಮನೆ ಕಿರಿಕಿರಿ ಮಾಡ್ತಿದ್ದ ಅಂತ. ಅಂದ್ರೆ ಜೀವನ ಹಿಂಗ ಆಗ್ಬಾರ್ದು, ಹಂಗ ಆಗ್ಬೇಕು. ಮನುಷ್ಯ ನೆನ್ಸಂಗ ಆಗ್ಬೇಕು, ಸತ್ತು ಚಲೋ ಆಯ್ತು ಅನ್ನಂಗ ಆಗ್ಬಾರ್ದು. ಇಂಥದೆಲ್ಲ ಕೇಳ್ಬೇಕು ನಿಮ್ಗೆ. ಹೆಂಗೆ ಅಲ್ಲಿ ಮಾತಾಡ್ಕತ್ತಿರ್ತಾರೆ, ಒಳ್ಳೇದನ್ನ ಮಾತಾಡ್ಕತ್ತಿರ್ತಾರೆ, ಒಳ್ಳೇದ್ ಮಾತಾಡ್ಕತ್ತ ನೀವು ಇದು ಮಾಡ್ಕತ್ತಿರ್ತಾರೆ, ಅವಾಗ ಹೆಂಗ್ರಿ ಅನಿಸ್ತೈತಿ ಅಂದ್ರೆ ಸ್ವಲ್ಪ ಇರ್ಬೇಕಾಗಿತ್ತು. ನಾನು ಬೌಡಿ ಬರ್ತಾನೆ ಕಟ್ಟಿ ಮ್ಯಾಗ ಬರಂಗಿಲ್ಲ. ಬಾಡಿ ಕಟ್ಟಿ ಮ್ಯಾಗ ಒಳಗ್ ಮೊದಲ ಈಗ ಮೋಟರ್ ಸೈಕಲ್ ಮ್ಯಾಗ ಬರ್ತಾರ, ಮೊದಲು ಶವ ಹೊತ್ಕೊಂಡು ಹಿಂದಿಂದ ಬರ್ತಿದ್ರು. ಈಗ ಇಲ್ಲಿ ಶವ ಮನಿ ಮುಂದೆ ವ್ಯವಸ್ಥೆ ಮಾಡೋದ್ರಾಗಲೇ ಸ್ಮಶಾನ ತುಂಬಾ ಮಂದಿ ಬಂದು ಕುಂತು ಬಿಟ್ಟಿರ್ತಾರೆ. ಅಟ್ಟು ಅವ್ರಿಗೆ ಇದು ಇರ್ತೈತ್ರಿ, ಅದು ಅವ್ರು ಬಂದ್ ಅರ್ಧ ಗಂಟೆಗೆ ಶವ ಬರ್ತೈತಿ. ಹೌದೌದು, ಅವ್ರು ಬರುತ್ತಾನ ಅಲ್ಲಿ ಕುಂತಿರ್ತಾರ. ಇದು ಯಾಕಂದ್ರೆ 5 ವರ್ಷದ ಇನ್ಸ್ಪೀರಿಯನ್ಸ್ ನನಗಿದು, ಎಕ್ಸ್ಪೀರಿಯನ್ಸ್. ಓಕೆ, ಅಲ್ಲಿದು ಏನೈತಿ, ನನಗೆ ನಾನು ಹೊರಗೆ ಹೋದ್ರು ಸುದೇಕ್ ನನಗೆ ಅಲ್ಲಿ ಹೊರಗೆ ನಿಂದ್ರಂಗಿಲ್ಲ. ಕಾಲ ಯಾವಾಗ ಇಲ್ಲಿ ಒಳಗೆ ಬರ್ಲಿಪ್ಪ ಅನ್ನಂಗ ಅನಿಸ್ತೈತಿ. ಈಗ ನನಗೇನು ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಹೌದು, ನೀವೇ ರಾಜ. ಕೆಲಸ ಯಾರು ಮಾಡಿ ಅಂತೂ ಕೇಳಂಗಿಲ್ಲ, ಬಿಟ್ಟಿ ಏನಂತೂ ಕೇಳಂಗಿಲ್ಲ. ಆದ್ರೆ ಯಾರೇ ಬರ್ಲಿ ಯಾವಾಗೇ ಬರ್ಲಿ ನಾ ಏನ್ ಮಾಡಿ ಅನ್ನೋದು ಇದು ಹೇಳ್ತೈತಿ. ನನಗೆ ಅನ್ಸಕ್ಕೆ ಕಲಿಯುಗದ ಹರಿಶ್ಚಂದ್ರ ಕಂಡು ನೋಡೋದು ಆಲಾಗತ್ತೆ ನನಗೆ. ಅವಾಗ ಆ ಒಂದು ಸ್ಮಶಾನ ಕಾಯುವಂತ ಹರಿಶ್ಚಂದ್ರ ನಾವು ಬರೀ ಪುಸ್ತಕದಲ್ಲಿ ಓದಿದ್ವಿ, ಬ್ಯಾರಾದ್ರೂ ಹೇಳೋದಕ್ಕೆ ಹೇಳ್ತಿರ್ತಾರೆ. ನಿಮ್ಗೆ ನೋಡೋದು ಹಂಗೆ ಅನ್ಸಕತ್ತೈತ್ರಿ. ಇಲ್ಲ, ಈಗ ಮೊದಲ ಮೂಢನಂಬಿಕೆ ಇತ್ತು, ಈಗೆಲ್ಲ ತಂತ್ರಜ್ಞಾನದ ವಿಜ್ಞಾನದ ಎಲ್ಲ ಸಾಕಷ್ಟು. ಈಗ ಮೊದಲ ಒಂದ್ ಮನಿ ಒಳಗೆ ಮಾವು ಸಾರಿ ಅಡಿಗೆ ಮಾಡಿದ್ರೆ ರಾತ್ರಿ ಅದು ಮತ್ತೊಂದ್ ಮನಿ ಕಳ್ಸ್ಬೇಕಾದ್ರೆ ಇದ್ರಲ್ಲಿ ಹಾಕಿ ಕಳಿಸ್ತಿರೋದ್ರ, ಥಂಡಿಗೆ ಆಗ್ಬಾರ್ದು. ಇಲ್ಲಿಲ್ರಿ, ರಾತ್ರಿ ಹಾಗೆ ಗಾಳಿ ಪಾಳಿ ಗಂಟು ಬೀಳ್ತಾವ ಅಂತೇಳಿ ಅದ್ರಾಗ ಒಂದ್ ಇಡ್ಲಿ ಹಾಕಿ ಕಳಿಸ್ತೀವಿ. ಈಗ ನಾನು ಒಂದೊಂದು ರಾತ್ರಿ ಆಗಿರ್ತಾವ, ಮುಂಜಾನೆ ಬೆಳಿಗ್ಗೆ ಬರ್ತಾವು, 6 ಗಂಟೆಗೆ ಬಂದಿರ್ತೀನಿ. ಅದೆಲ್ಲ ಶವ ಸಂಸ್ಕಾರದೆಲ್ಲ ಮಾಡೋತನ 10-11 ಗಂಟೆ ಆಗ್ತದೆ. ಈಗ ಮನೆಗೆ ಅಲ್ಲಿ ಹೋಲಿಪ್ಪ, ಇಲ್ಲಿ ಮತ್ತೆ ಬಂದು ಹೊಳ್ಳಿ ಮನೆಗೆ ಹೋಗಿ ಜಾಗ ಮಾಡಿ ಬರ್ಬೇಕಾಗ್ತದೆ. ಬಿರಿಯಾನಿ ಇಲ್ಲೇ ಕೂತ ಬಿರಿಯಾನಿ ತಿಂತೀನಿ, ಜನ ಉರಿ ಹಚ್ಚಿರ್ತೀನಿ, ಅಲ್ಲಿ ಕೂತು ಬಿರಿಯಾನಿ ತಿಂತೀನಿ. ನನಗೇನು ಇಲ್ಲ, ಏನೂ ಇಲ್ಲ. ನಿಮ್ಮ ಪ್ರಕಾರ ದೆವ್ವ ಭೂತ ಪಿಚಾಚಿ ಏನೂ ಇಲ್ಲ ಅಲ್ರಿ. ಈಗ ಇಂಥ ದೊಡ್ಡ ಶರೀರ ಐತಿ ನಿಮ್ಗೆ, ಈಗೆಲ್ಲ ದೇಹ ದೊಡ್ಡ ದಷ್ಟು ಪುಷ್ಟ ಐತಿಲ್ರಿ, ಯಾರಿಗೇನು ಮಾಡಕ್ ಸಾಧ್ಯ? ಮತ್ತೆ ಈ ದೇಹ ಹೋಗಿನ ಒಂದು ಆತ್ಮ ಯಾರಿಗೇನು ಮಾಡ್ಬಲ್ಲ? ಪಾಯಿಂಟ್ ಐತಿ ಅವ್ರೊಳಗೆ. ಇಂಥ ದೇಹ ತಗೊಂಡೇ ನಾ ಯಾರಿಗೇನು ಮಾಡೋದಾಗಲ್ಲ. ಈ ದೇಹ ಸುಟ್ಟು ಹೋದ್ಮ್ಯಾಗ ಒಂದು ಆತ್ಮ ಯಾರಿಗೇನು ಮಾಡಕ್ ಸಾಧ್ಯ ಐತಿ? ಸೋಮ ಬದುಕವ್ರು ಒಂದೊಂದು ದಾರಿಗೆ ಹೇಳ್ತಾರೆ. ಇನ್ನೇನು ಮನುಷ್ಯನ ಮನಸ್ಸು ದುರ್ಬಲ ಇರ್ತೈತಿ, ಮನುಷ್ಯನ ಮನಸ್ಸು ದುರ್ಬಲ ಇರ್ತೈತಿ. ಮನಸ್ಸಿಗೆ ಕೆಲಸ ಕೊಡ್ಬೇಕು, ಅದಕ್ಕೆ ಗಟ್ಟಿಗೊಳಿಸ್ಬೇಕು ನಾವು. ಈಗ ನೀವು ಬೆಳಗ್ಗೆ ಎದ್ದು ಕೂಡಲೇ ಇದ್ರಿಗೆ ನಾ ಬಂದೆ ಅವ್ನ ಮೂತಿ ನೋಡಿದೆ ಕೆಲಸ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಮನಸ್ಸು ಕೆಡ್ತೈತಿ ನಿಮ್ಗೆ, ಮನಸ್ಸು ಕೆಡ್ಸ್ಕೊಬಾರ್ದು ಯಾವಾಗ. ಈಗ ಒಂದು ಯಾವುದೇ ನನಗೀಗ ಒಂದು ರಾತ್ರಿ ಯಾವ್ದಾರ ಒಂದು ಸಪ್ಪಳು ಬತ್ತಪ್ಪ ಅಂದ್ರೆ ಅನ್ಸಂಗಿಲ್ಲ, ಅದು ಸಂಶೋಧನೆ ಮಾಡ್ತೀನಿ. ಆ ಸಪ್ಪಳು ಯಾಕೆ ಬಂತಂತ ಅಲ್ಲಿ ಹೋಗಿ ನೋಡ್ತೀನಿ ನಾನು. ನೋಡ್ತೀರಿ ಇಲ್ಲಿ ಯಾಕೆ ಸಪ್ಪಳು ಬಂತು? ಅದಕ್ಕೇನಿಲ್ರಿ, ನಮಗ್ ಬೇಕ್ರಿ ಸರ್, ನಿಮಗ್ ಪ್ರಚಾರ ಅಲ್ಲ, ನಮಗ್ ನನಗ 2 ಗಂಡ ಮಕ್ಳು. ಈಗ ನೀವು ಆಶ್ಚರ್ಯ ಪಡ್ತೀರಿ, ನನಗೆ ಈಗ 3 ಮೊಮ್ಮಕ್ಳು ಅದಾವ. 3 ಮೊಮ್ಮಕ್ಳದಾರ 3 ಮಂದಿ. ಹೌದ್ರಿ, 3 ಮಂದಿ ಮೊಮ್ಮಕ್ಳು ಅದಾರ. ಹಂಗ ಅನ್ಸಲ್ಲಲ್ರಿ? ಈಗ ಒಬ್ಬ ಮಗ ಕೇಬ್ಯಾಗ ನೌಕರಿ ಮಾಡ್ತಾನೆ, ಇಲ್ಲಿ ಕಲ್ಕೇರಿಗೆ ಅದಾನ. ಈಗ ಅವಂಗ ಒಂದು 80-85 ಸಾವಿರ ರೂಪಾಯಿ ಪಗಾರ ಐತಿ. 2 ಗಂಡ ಮಕ್ಳು. ಒಬ್ಬ ಇಲ್ಲಿ ಯತ್ನಾಳ್ ಸೂಪರ್ ಮಾರ್ಕೆಟ್ನಾಗ ಹೋಗ್ತಾನೆ, ಅವಂಗೊಂದು 10-15 ಸಾವಿರ ರೂಪಾಯಿ ಐತಿ. ಎಲ್ಲ ಮಕ್ಳದು ಲಗ್ನ ಮುಹೂರ್ತ ಎಲ್ಲ ಅಷ್ಟು ಮಾಡೀನಿ. ಆದ್ರೆ ಈಗ 54 ನನ್ನ ವಯಸ್ಸು. 54 ವಯಸ್ಸು. ಇವತ್ತಿಗೂ ನಂದು ಹೆಲ್ತ್ ಪ್ರಾಬ್ಲಮ್ ಏನಿಲ್ಲ. ನಾ ಏನು ತಿಳ್ಕೊಂಡಿನಿ, ಇದೇ ಇಂಥ ಪುಣ್ಯದ ಕೆಲಸಕ್ಕೆ ನನಗೆ ದೇವ್ರು ಇಂಥ ಒಂದು ಇದಕ್ಕಿಂತ ರೊಕ್ಕ ರೂಪಾಯಿ ದೊಡ್ಡ. ಆದ್ರೆ ಇವತ್ತಿಗೂ ನಂದು ಹೆಲ್ತ್ ಪ್ರಾಬ್ಲಮ್ ಏನೂ ಇಲ್ಲ. ಇವಾಗ ನಾನು ನಿಮ್ಗೆ ಕೇಳ್ತೀನಿ, ಈಗ ನೀವು ಮಾಡ್ತಾ ಇದ್ರಲ್ಲ, ನಿಮ್ಮ ಮಕ್ಕಳು ಇದು ಮಾಡ್ಬೇಕ್ರಿ? ಮಕ್ಕಳು ನಿಮ್ಮ ಮಕ್ಕಳು ಇದು ಕಲಿಬೇಕಾಯ್ತು, ಮಕ್ಕಳು ಮಾಡ್ಬೇಕನ್ನೋ ಆಸೆ ಆದ್ರಿ? ಇಲ್ಲ, ಅವ್ನು ನೌಕರಿ ಮಾಡ್ತಾನ. ಒಬ್ಬ ಗೌರ್ಮೆಂಟ್ ನೌಕರಿ ಐತಿ, ಗೌರ್ಮೆಂಟ್ ನೌಕರಿ ಐತಿ. ಅವ ಇನ್ನೂ ಕಲ್ತಾರ ಅವ್ರು. ಈಗ ಒಬ್ಬೊಂದು BA ಮುಗ್ದದ. ಈಗ ನೀವು ಕಲ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮಾಡಕತ್ತೀರೋ? ಯಾವ ಕಾರಣಕ್ಕೆ ಮಾಡಕತ್ತೀರಿ? ಕಲ್ತಿರಲ್ರಿ, ನಾನು ಹಮಾಲಿ ಮಾಡ್ತೀನಿ. ನಂದು 10 ಗಾಡಿ ಐತಿ ನೋಡ್ರಿ, ಇಲ್ಲೇ ತಂದು ಇಟ್ಟಿರಿ. ಕಲ್ ಐತಲ್ ಆ ಗಾಡಿ ತಗೊಂಡು 25-30 ವರ್ಷ ಹಮಾಲಿ ಮಾಡೀನಿ. ತಾಳಿಕೋಟಿ ಬಜಾರ್ ಹಮಾಲಿ ಮಾಡೀನಿ. ಅಲ್ಲಿದ್ ಏನೈತಿ, ನಾನು ನಮ್ಮ ಸಮಾಜದೊಳಗೆ ಯಾರೇ ಸತ್ರು ಶವ ಸಂಸ್ಕಾರದ ಕೆಲಸ ಮಾಡಕತ್ 30 ವರ್ಷ ಆಯ್ತು. ಈ ಹೆಣ ಕಟ್ಟುದು, ಕುಂದರ್ಸೋದು, ಸುಡೋದು, ಎಣ್ಣೆ ಒಗ್ಗೋದು, ಇದು 30 ವರ್ಷದಿಂದ ಮಾಡ್ಕೊತ ಬಂದಿದ್ದೆ. ಅದು ಮುಂದೆ ಇಲ್ಲಿ ಏನೋ ಒಂದು ಮಾಡ್ಬೇಕು, ಒಂದು ಹಂಪಲ ಜಾಗ ಐತಿ, ಬೋರ್ ಐತಿ, ಕಂಪೌಂಡ್ ಐತಿ.
ಇಲ್ಲೊಂದು ಏನೋ ಮಾಡ್ಬೇಕಂತ ನಾನು ಸ್ವಂತ ಬುದ್ಧಿಲಿ ಬಂದು ಇಲ್ಲಿ ಸೇರ್ಕೊಂಡೆ. ನೀವು ಹೇಳ್ಗಿತ್ತೀರ ನನಗೆ ಅಂಜಿಕೆ ಬರತ್ತ ಸೌಂಡ್ ಏನೋ ಬತ್ತಪ್ಪ ಇಲ್ಲಿ ಅಲ್ಲಿ ಏನು ಸೌಂಡ್ ಇತ್ತು ಬರಲ್ಲ ಅಂಜಿಕೆ ಬರಲ್ರಿ ನನಗೆ ಅಂಜಿಕೆ ಅನ್ನೋದು ಇಲ್ರಿ ಇನ್ನೇ ಸರ್ಕಾರ ಕರೆಗೂ ನಂಗೆ ಒಂಥರ ಆಗ್ಬಿಡ್ತಿಲ್ಲ ಸೌಂಡ್ ಬಂದಂಗೆ ಐತಪ್ಪ. ಇಲ್ಲಿ ರಾತ್ರಿ ಎತ್ತು ಹಿಂಗೆ ಶಬ್ದ ಆತಿ ಏನೋ ಆಗಲ್ರಿ ಗೆಜ್ಜಿ ಸಪ್ಲ ಬರ್ತಾವತ್ತಲ್ರಿ ಅದೇನು ನಿಜ ಅದು ಅದು ಯಾವುದು ನಾನು ಎಂಬುದೇ ಇಲ್ಲ. ಇಲ್ಲಿ ಹೆಣ್ಮಕ್ಳು ಇದು ಆಗಲಿ ಗಂಡು ಮಕ್ಳು ಇದು ಆಗಲಿ ಒಟ್ಟು ಇಲ್ಲಿ ಇದು ಮಾಡ್ತೀರ ಒಂದೇ ಅಲ್ರಿ ಬಾಯಿ ಬಿದ್ದಿದ್ದು ಸುಟ್ಕೊಂಡಿದ್ದು ಆಕ್ಸಿಡೆಂಟ್ ಆಗಿದ್ದು ಉರ್ಲಾಕೊಂಡಿದ್ದು ಇಂಥದ್ದೇನ ಹೆಣ ಸುಟ್ಟಿಲ್ಲ ಅಂತಿಲ್ಲ. ಎಲ್ಲಾ ರೀತಿ ಹೆಣಗಳು ನಾ ಸುಟ್ಟಿ. ಫಸ್ಟ್ ನೀವು ಇದು ಮಾಡಿದ ಯಾವ್ದು ಫಸ್ಟ್ ನಿಮ್ಗೆ ತಿಳಿಗತ್ತೆ ಫಸ್ಟ್ ಇದು ಮಾಡಿದ ಅನ್ನೋದು ಎಲ್ಲಿ ಯಾವಾಗ ಅದು ಏನು ನೆನಪೈತಾನೆ ಘಟನೆ? ಇಲ್ರಿ ಅಂದ್ರೆ ಅಂಥವೇನೋ ಆತಾವ ರಗಡ್ ಸಾಕಷ್ಟು ಆತಾವ್ರಿ. ಅಲ್ಲಿ ಹಂಗಲ್ಲ ಎಲ್ಲ ತಲೆ ಕೆಡ್ಸೋಣಲ್ಲ. ನೀವು ನಿಮ್ಮ ಮುಂದೆ ಹೇಳಿದ್ನ ನೀವು ಅಂತೀರಿ ಎಲ್ಲ ಆತಿರ್ತಾವ ದುರ್ಘಟನೆಗಳು. ಹೇಳ್ರಿ ನೋಡಮ್ಮ ಇದು ಮಾಡೋದಿಲ್ಲ ಮೇಡಮ್ ಹೇಳ್ರಿ ಮೇಡಮ್. ಈಗ ಒಂದೊಂದು ಹಚ್ಚಿರ್ತೀವಿ ಹಚ್ಚದಾಗತ್ತೆ ಅದು ಈಗ ಓಪನ್ ಹಚ್ಚಿ ಕಡೆ ಈ ಕಡೆ ತಲೆ ಮಾಡಿರ್ತೀವಿ ಆ ಕಡೆ ಕಾಲ್ ಮಾಡಿರ್ತೀವಿ ಅದೇನೋ ತಲೆ ಜರ ತೆಳಗ್ ಬಿದ್ದಿರ್ತೀವಿ. ಅದು ಹಿಂದಾಡಿ ಅವ್ರೆಲ್ಲ ಮಂದಿ ಹೋಗಿರ್ತಾರೆ ನಾವು ಒಬ್ಬರೇ ಇರ್ತೀನಿ ಮತ್ತೆ ಹೇಳಿ ವಾಪಸ್ ಹೋಗ್ತೀನಿ ಅದನ್ನ. ನೀವು ಒಬ್ಬರೇ ಇರ್ತೀರಿ ಅವಾಗ ಹೋಗಿತ್ತೀರಿ ಆ ಮರದಾಗ ತೊಗೊಂಡು ಹಾಕ್ತೀನಿ. ಕೆಲವೊಬ್ರು ಕೈಗಳು ಕಡೆಗೆ ಬಿದ್ದಿರ್ತಾವು ಕೈ ಹಾಕ್ತೀನಿ. ಅವ ಅಂತೆಲ್ಲ ಆತಿರ್ತಾವ. ಏನು ನಾವು ನನಗೆ ಐ ಡೋಂಟ್ ಕೇರ್. ನಾ ಅದ್ರ ಬಗ್ಗೆ ತಲೆ ಕೆಡ್ಸ. ನೀವು ಸಾಲಿಯಲ್ಲಿ ತಕ ಕಲ್ತೀರಿ? ನಂದು 7ನೇ ಮುಗಿದು 7ನೇ ತಕ ಮುಗಿದ ಇಂಗ್ಲೀಷ್ ಮಾತಾಡಕತ್ತೀರಿ ಐ ಡೋಂಟ್ ಕೇರ್ ಅಂದ್ರಿ. 1985 7ನೇ ಮುಗಿದ 1985 ಓಕೆ ಓಕೆ. ಇವಾಗ ಮನ್ಯಾಗ ಇವಾಗ ಅಕ್ಕ ತಿರ್ತಾರಲ್ರಿ ಅವ್ರು ಏನ್ರಿ ಹತ್ತಿರ್ಬೇಕಲ್ಲ ಅದ್ಯಾಕೆ ಮಾಡ್ತಿ ಬಿಡು ಹಂಗ್ಯಾಕ ತತ್ತಿಲ್ಲ ಅವ್ರು ಅಂತಾರ್ರಿ. ಆದ್ರೂ ಈಗ ಮೊದಲು ಸ್ವಲ್ಪ ಎಲ್ಲಾರು ಅಂದ್ರು ಭಾಳ ಮಂದಿ ಅಂದ್ರು ಎಲ್ಲಿ ಏನ್ ಮಾಡ್ತೀವಿ ಸ್ಮಶಾನದಾಗ ದೋಸ್ತರು ಅವರು ಇವರು ಸಾಕಷ್ಟು ಮಂದಿ ಅಂದ್ರು. ಏನೋ ನನಗೊಂದು ಪ್ರೇರಣೆ ಅವ ಕರ್ಕೊಂಡ್ ಬಂದ ಇಲ್ಲಿಗೆ. ಯಾರು ಏನ್ ಯಾಕೆ ಅನ್ನೋಲ್ರಪ್ಪ ಮಾಡಿದ್ರ ಆಯ್ತಂದ್ ಮಾಡ್ಕೋತ ಬಂದೆ. ಅವಾಗ ಯಾರು ಅಂದಿದ್ರು ಈಗ ಅವ್ರೇ ಹಾಡಿ ಹೋಗ್ತಾರೆ. ಇವತ್ತು ನಿಮ್ಗೆ ಇನ್ನೊಂದು ಹೇಳ್ಬೇಕಂತಂದ್ರ ಇವ್ರು ಏನ್ ಮಾಡ್ತಾರ ಡೈಲಿ ಗೇಟ್ ಚೆವಿ ಹಾಕ್ತಾರಂತ. ಇವತ್ತು ನೋಡ್ರಿ ಹೆಂಗದ ಡೈಲಿ ಗೇಟ್ ಚೆವಿ ಹಾಕ್ತಾರ. ಕಂಪಲ್ಸರಿ ಒಳಗಿನ ಚಾವಿ ಹಾಕೋತೀನಿ ಒಟ್ಟ ಚಿಕ್ಕಲ್ಲ ಇಡಂಗಿಲ್ಲ ಗೇಟ್. ಅದು ಇವತ್ತು ಗೇಟ್ ಚೆವಿ ಹಾಕಿಲ್ಲ ಅವರು ನೋಡಿ ಥಿಂಕ್ ಮಾಡಿ. ಇವತ್ತು ಗೇಟ್ ಚೆವಿ ಹಾಕಿಲ್ಲ. ನಾನು ಬಂದಿದ್ದು ಏನಂತಂದ್ರೆ ಬೇರೆ ವಿಡಿಯೋ ಮಾಡ್ಬೇಕಂತ ಬಂದಿದ್ದಿಲ್ಲಿ ಸುಮ್ ಏನೋ ಒಂದು ಐತು ನಾ ಏನೋ ಮಾಡ್ಬೇಕಂತ ಬಂದಿದ್ದ. ಬಟ್ ಇವ್ರು ಸಿಕ್ಕ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಐತಿ. ಎಲ್ಲಾ ಸಮಾಜದವರು ಸಹಕಾರ ಕೊಟ್ಟಾರಿ ನನಗೆ. ಯಾರು ಏನು ಅನ್ನಂಗಿಲ್ಲ. ಯಾರು ನಾ ಇದು ಮಾಡ್ತೀನಿ ಅಂದ್ರೆ ನನಗೆ ಯಾರು ತೆಳಗಿನ ಭಾವನೆಯಿಂದ ನೋಡಂಗಿಲ್ಲ. ನನಗೆಲ್ಲರೂ ಒಂದು ಎತ್ತರ ಸ್ಥಾನದೊಳಗೆ ಇಟ್ಟೇನೆ ಎಲ್ಲರೂ ಗೌರವ ಕೊಡ್ತಾರೆ. ಓಕೆ ಓಕೆ. ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕ್ರಿ? ಅಲ್ಲಿಂದ ನಾನು ಯಾರಿಗೂ ದುಡ್ಡಿಗಾಗಿ ಅದಕ್ಕಾಗಿ ಪೀಡ್ಸಕ್ ಹೋಗಂಗಿಲ್ಲ. ಅವ್ರು ಕೊಟ್ರೆ ಇಸ್ಕೊಂಡು ತೊಗೊಂಡು ಕಿಸ್ತಾ ಇಟ್ಕೋತೀನಿ. ಅವ್ರು ಕೊಡ್ಲಾರ ಹೋದ್ರು ಅವ್ರು ಕೊಡ್ರಿ ಅಂತ ಬೆನ್ನ ಹತ್ತಂಗಿಲ್ಲ. ಅವರೇ ತಿಳ್ಕೊಂಡು ಇದು ಮಾಡ್ತಾರೆ. ಯಾರೇ ಈಗ ಇರ್ತಾವ ಈಗ ಬಡವ್ರು ಇರ್ತಾರ ಅದು ಸತ್ತಿರ್ತದ. ಅವ್ರು ನಾವ್ ಏನ್ ಮಾಡಪ್ಪ ಬಡ್ರದೈತಿ ಚಂದ ಅಂತಾರ. ಆಯ್ತು ಕಟ್ಟಿಗೆ ಕೊಡ್ರಿ ಇಲ್ಲ ಬಿಟ್ಟು ಬಿಡ್ರಿ ಕಟ್ಟಿಗೆ ರೊಕ್ಕನ ಕೊಡ್ಬೇಡ್ರಿ ಹೋಗ್ರಿ ಅಂತೀವಿ. ಕಟ್ಟಿಗೆ ಏಸ್ ಹೋಗ್ತಾವ್ರಿ ಸರ್? ಒಂದು ಬಾಡಿ 4 ಕ್ವಿಂಟಲ್ ಬೇಕ್ರಿ. 4 ಕ್ವಿಂಟಲ್ ಬೇಕ್ರಿ? ಇದೆಲ್ಲ ಬೂದಿ ಏನ್ ಮಾಡ್ತಿರುವಾಗ ಇದು ಇದಾಗಿರ್ತದಲ್ಲ ಅದು ಅವು ಅದ್ರಾಗಿನ ಎಲ್ಲೂ ಆರಿಸ್ಕೊಂಡು